ಈ ಸಾಂಗ್ ಕೇಳ್ತಾ ಇದ್ರೆ 80-90ರ ದಶಕ ನೆನಪಾಗುತ್ತೆ. ಅದರಲ್ಲೂ ಅದೆಷ್ಟೋ ನಮ್ಮ ವೀಕ್ಷಕರು ಇದೀಗ ಬಾಲ್ಯ ನೆನೆಸಿಕೊಂಡು ನಮಗೆ ಗೊತ್ತಿಲ್ಲದೆ ಕಣ್ಣೀರು ಬಂದಿರುತ್ತೆ. ಅದರಲ್ಲೂ ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಅವರ ಮಧುರಗಾನ ನಮ್ಮನ್ನ ಬೇರೆ ಲೋಕಕ್ಕೆ ಕರೆದೊಯ್ಯುತ್ತದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಟ್ಟದ ಹೂವಿನ ಶಾಲೆ ಇದು. ಈ ಸಾಂಗ್ ಶೂಟ್ ಆಗಿದ್ದು ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಶಾಲೆಯಲ್ಲಿ. ಈ ಹಾಡಿನ ಚಿತ್ರೀಕರಣ ಆಗಾಗ ನೋಡ್ಬೇಕು ಅನಿಸುತ್ತೆ. ಈ ಹಾಡು ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ. ಏನಪ್ಪಾ ಅಪ್ಪು ಸರ್ ತೀರಿಕೊಂಡು ವರ್ಷಗಳು ಕಳೀತಾ ಇವೆ, ಇವ್ರ್ಯಾಕೆ ಇದೀಗ ಪುನೀತ್ ರಾಜ್ಕುಮಾರ್ ಅನ್ನ ತೋರಿಸ್ತಾ ಇದ್ದಾರೆ ಅನ್ಕೊಂಡ್ರಾ? ಇದರ ಹಿಂದೆ ಅಪ್ಪುವಿನ ನೆನಪಿದೆ. ಇದವರಿಗೆ ಶರ್ಲಿ ಮೇಡಂಗೆ ಹೂವು ತರ್ತೀನಿ ಅಂತ ಸ್ಕೂಲ್ ನಲ್ಲಿ ಅಪ್ಪು ಹೇಳ್ತಿದ್ದ ಸ್ಕೂಲ್ ಅದು. ಆ ಶಾಲೆ ಇದೀಗ ಮಲೆನಾಡಿನ ಮಳೆಯ ಹೊಡೆತಕ್ಕೆ ಸೊರಗುತ್ತಿದೆ. ಸದ್ಯ ಈ ಶಾಲೆಯಲ್ಲಿರುವ 2 ಕೊಠಡಿಗಳು ಸೋರ್ತಾ ಇದ್ದು ಟಾರ್ಪಲ್ ಹಾಕಿ ಪಾಠ ಕೇಳುವಂತಾಗಿದೆ. ಇದು ಚಿಕ್ಕಮಗಳೂರಿನ ಅತ್ತಿಗುಂಡಿಯಲ್ಲಿರೋ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 1ರಿಂದ 5ನೇ ತರಗತಿವರೆಗೆ 11 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು ಒಬ್ಬರು ಶಿಕ್ಷಕರಿದ್ದಾರೆ. ಈ ಹಿಂದೆ ಮಕ್ಕಳಿಲ್ಲದೆ ಬಂದ್ ಮಾಡಿದ್ರು. ಆದ್ರೆ ಅಪ್ಪು ನೆನಪು ಎಂದೆಂದಿಗೂ ಶಾಶ್ವತವಿರಬೇಕು ಅಂತ ಗ್ರಾಮಸ್ಥರೇ ಶ್ರಮ ಪಟ್ಟು ಹೇಗೋ ಇರೋ ಮಕ್ಕಳನ್ನ ಸೇರಿಸಿ ಮತ್ತೆ ಶಾಲೆ ಪ್ರಾರಂಭವಾಗಿದೆ. ಆದ್ರೆ ಸೋರುತ್ತಾ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗ್ತಿದೆ. ಒಟ್ಟಾರೆ ಒಂದು ಕಾಲದಲ್ಲಿ ಶರ್ಲಿ ಮೇಡಂಗೆ ಹೂ ತರ್ತೀನಿ ಅಂತ ಹೇಳಿದ್ರು ಪುನೀತ್. ಕರುನಾಡ ಅಪ್ಪು ಕುಣಿದು ನಲಿಯುತ್ತಿದ್ದ ಶಾಲೆಯನ್ನ ನೋಡಿ ಅದೆಷ್ಟೋ ಜನ ಇಂದಿಗೂ ಸಂತಸ ಪಡ್ತಾರೆ. ಆದ್ರೆ ಈಗ ಅದೇ ಶಾಲೆ ವರುಣಾಘಾತಕ್ಕೆ ಸಿಲುಕಿ ಸೋರ್ತಾ ಇದ್ದು ಟಾರ್ಪಲ್ ಹಾಕಲಾಗಿದೆ. ತಕ್ಷಣವೇ ಏನಾದ್ರೂ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಅನ್ನೋದು ಕರುನಾಡಿನ ಜನರ ಆಗ್ರಹವಾಗಿದೆ. ನಿಜವಾಗೂ ನನಗೆ ಒಂಥರ ನಾನು ಭಾವುಕನಾಗ್ತಾ ಇದ್ದೀನಿ ಪುನೀತ್ ಅವರನ್ನು ನೋಡಿದಾಗ. ಅದಕ್ಕಿಂತ ಹೆಚ್ಚು ಬೇಸರ ಆಗೋದೇನು ಗೊತ್ತಾ, ಅಲ್ಲಿ ಇರೋದು 11 ಮಕ್ಕಳೀಗ. ನಾವು ಈ ಪ್ರೈವೇಟೈಸೇಷನ್ ಕಾರಣಕ್ಕಾಗಿ ಈ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಹೆಂಗೆ ಹಾಳಾಗ್ತಿದೆ ಅಂತ ಅಂದರೆ ನಮ್ಮ ಸರ್ಕಾರಕ್ಕೆ ಅದರ ಬಗ್ಗೆ ಯೋಚನೆನೇ ಇಲ್ಲ. ಹಾಗಂದರೆ ಏನು ಅಂತ ನೀವು ಕೇಳ್ಬೋದು. ಹೇಳ್ತೀನಿ ಕೇಳಿ. ಈಗಲೂ ಕೂಡ ಸರ್ಕಾರಿ ಶಾಲೆಗಳು 65ರಿಂದ 70% ಇದೆ, 30% ಖಾಸಗಿ ಶಾಲೆಗಳಿದೆ. ಖಾಸಗಿ ಶಾಲೆಗಳಿಗೆ ವಿರೋಧಿ ನಾವಲ್ಲ, ನಾವು ಅದನ್ನು ಹೇಳ್ತಾ ಇದ್ದೀವಿ. ಆದರೆ ಒಂದು ಕಡೆ ಮಾರುತಿ ಕಾರು ಹೋಗ್ತಾ ಇದೆ, ಒಂದು ಕಡೆ ಎತ್ತಿನ ಗಾಡಿ ಹೋಗ್ತಾ ಇದೆ. ಮಾರುತಿ ಕಾರು ಹೋಗ್ಬಿಟ್ಟು ಈಗಲೂ ದೊಡ್ಡ ದೊಡ್ಡ ಕಾರುಗಳು ಬಂದಿದೆ. ನಮ್ಮ ಬಡ ಮಕ್ಕಳು ಈಗಲೂ ಕೂಡ ಎತ್ತಿನ ಗಾಡಿಯಲ್ಲೇ ಹೋಗಬೇಕು. ಸ್ವಲ್ಪ ಸಿರಿವಂತರಾಗಿದ್ದವರು ಒಳ್ಳೆ ಕಾರಲ್ಲಿ ಫಾಸ್ಟಲ್ಲಿ ಝೊಯಿಂಕ್ ಅಂತೇಳಿ ಹೋಗ್ಬೋದು ಅಂತ ಆ ವ್ಯತ್ಯಾಸ ನಾನು ಕೇಳ್ತಿರೋದು. ಖಾಸಗಿ ಶಾಲೆಗಳಿಗೆ ತರವಾಗಿಯೇ ನಾವು ಸರ್ಕಾರಿ ಶಾಲೆಗಳನ್ನು ಕೂಡ ರೆಡಿ ಮಾಡಬೇಕಲ್ವಾ? ಮಾಡಬೇಕು ತಾನೆ. ಅದು ಹೆಂಗಾಗಿದೆ ಅಂತಂದರೆ ನೋಡಿ, ನಮ್ಮಲ್ಲಿ ಒಂದು ಕೆಟ್ಟ ಪರಂಪರೆ ಇತ್ತು ಮೊದಲು, ಈಗಲೂ ಇದೆ, ಇಲ್ಲ ಅಂತಲ್ಲ. ಈ ಅಸ್ಪೃಶ್ಯತೆ ಅನ್ನೋದಿತ್ತು. ಅಂದರೆ ಕೆಲವು ಮಕ್ಕಳು ಗೊತ್ತಲ್ಲ ನಿಮಗೆ, ಶಾಲೆ ಒಳಗೆ ಬರೋಂಗಿಲ್ಲ, ನೀರು ಮುಟ್ಟೋಂಗಿಲ್ಲ, ದೇವಸ್ಥಾನ ಮಕ್ಕಳಲ್ಲೂ ಇತ್ತು. ಅದನ್ನು ಮಾಡಿದ್ವಿ ನಾವು. ಈಗ ಹಾಗಾಗಿದೆ ಮತ್ತೊಮ್ಮೆ. ಅಪ್ಪು ಅವರ ಫ್ಯಾನ್ ಆಗಿರುವಂಥ ಒಳ್ಳೆ ಧನಿಕರು ಯಾರಾದರೂ ನೋಡಿದರೆ, ಇಲ್ಲ ಸರ್ ಒಂದು 25 ಲಕ್ಷ ಕೊಡೋಣ ಅದಕ್ಕೆ ಮಾಡೋಣ ಅಂತ ಹೇಳೋರು ಬಂದರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಾವು ಅಶ್ವಿನಿ ಮೇಡಮ್ ಹತ್ರ ನಾವು ಮೀಟಿಂಗ್ ಮಾಡಿ ಸರ್, ಅದನ್ನ ನಾವು ಅದ್ರ ಕೈಲಾದಷ್ಟು ಎಷ್ಟಾಗುತ್ತೆ ನಾವು ಕಡೆಯಿಂದ. ಹಾಂ ಸರ್, ಇವಾಗ ಇಲ್ಲಿಂದನೇ ಶುರುವಾಗ್ಲಿ ಸರ್. ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಾಫಿನಾಡಿನ ಜನರು ನೆನಪಿಸ್ಕೊಳ್ಳೋದು ಅದು ಅತ್ತಿಗುಂಡಿ ಗ್ರಾಮದಲ್ಲಿ. ಅಂದರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಬೆಟ್ಟದ ಹೂವು ಚಿತ್ರೀಕರಣ ನಡೆದಿರುವಂಥದ್ದು ಚಿಕ್ಕಮಗಳೂರು ತಾಲೂಕಿನ ಅತ್ತಿಗುಂಡಿ ಗ್ರಾಮದಲ್ಲಿ. ಆ ಗ್ರಾಮದ ಶಾಲೆಯಲ್ಲಿ ನಡೆದಂಥ ಚಿತ್ರೀಕರಣ ಕೂಡ ನಡೆದಿತ್ತು, ಮತ್ತು ಈ ಸುತ್ತಮುತ್ತಲೂ ಕೂಡ ಒಂದು ಚಿತ್ರೀಕರಣ ಕೂಡ ನಡೆದಿತ್ತು. ಆ ಶಾಲೆಯ ನೆನಪು ಪ್ರತಿ ಜನರಲ್ಲೂ ಕೂಡ ಇದೆ. ಅಂದರೆ ಆ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಮಾಡಿದಂಥ ನಟನೆ ಮತ್ತು ಹೂ ತರುವಂಥದ್ದು ಇವೆಲ್ಲವೂ ಕೂಡ ನೆನಪು ಕೂಡ ಮಾಡ್ತಾರೆ. ಆದರೆ ಈ ಬಾರಿಯ ವರುಣಾಘಾತಕ್ಕೆ ಏನು ಪುನೀತ್ ರಾಜ್ಕುಮಾರ್ ಅವರು ಏನು ಬೆಟ್ಟದ ಹೂವು ಏನು ಚಿತ್ರೀಕರಣ ನಡೆಸಿದ್ದಾರೆ, ಆ ಶಾಲೆ ಈಗ ಸಂಪೂರ್ಣವಾಗಿ ವರುಣಾಘಾತಕ್ಕೆ ನಲಗಿದೆ ಅಂತಲೇ ಹೇಳ್ಬೋದು. ನಾವೀಗ ದೃಶ್ಯಗಳಲ್ಲೂ ಕೂಡ ತೋರಿಸ್ತೀನಿ. ಈಗಾಗಲೇ ಇಲ್ಲಿ 2 ಕೊಠಡಿಗಳಿದೆ. 2 ಕೊಠಡಿಗಳಲ್ಲೂ ಕೂಡ ಈಗ ಮಳೆಯ ಆರ್ಭಟಕ್ಕೆ ಇಡೀ ಸೋರ್ತಾ ಇದೆ ಅನ್ನೋಂಥದ್ದು ಈಗ ನಾವು ಗಮನಿಸ್ಬೋದು. ಇನ್ನು ಮೇಲ್ಭಾಗದಲ್ಲಿ ಒಂದು ಟಾರ್ಪಲ್ನ ಕೂಡ ಹಾಕಲಾಗಿದೆ. ಅಂದರೆ ಹೆಚ್ಚಾಗಿ ಸೋರ್ತಾ ಇರೋದ್ರಿಂದ, ಮತ್ತು ಅದೇ ಜಾಗದಲ್ಲಿ ಒಂದು ಶಿಕ್ಷಕರ ಕೊಠಡಿ ಇರ್ಬೋದು, ಮಕ್ಕಳು ಓದ್ತಾ ಇರ್ಬೋದು. ಹಾಗಾಗಿ ಮಳೆಗಾಲದಲ್ಲಿ ಅವರಿಗೆ ಪಾಠವನ್ನು ಮಾಡೋ ಹಿನ್ನೆಲೆಯಲ್ಲಿ ಶಾಲೆಯೊಳಗೆ ನೀರು ಬರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಟಾರ್ಪಲ್ಗಳನ್ನ ಕೂಡ ಹಾಕಲಾಗಿದೆ. ಇನ್ನು ಈ ಶಾಲೆ ವಿದ್ಯಾರ್ಥಿಗಳಿಂದಲೇ ಕೂಡ ಬಂದ್ ಕೂಡ ಮಾಡಲಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅವರು ನಟನೆ ಮಾಡಿರೋ ಶಾಲೆ ಇದು. ಮತ್ತು ಇಡೀ ರಾಷ್ಟ್ರದಲ್ಲೇ ಒಂದು ಬೆಟ್ಟದ ಹೂ ಚಿತ್ರದಲ್ಲಿ ಇಡೀ ದೇಶಕ್ಕೆ ಕೂಡ ಕಾಣಿಸ್ಕೊಂಡಿರೋಂಥ ಶಾಲೆ. ಹಾಗಾಗಿ ಈ ಶಾಲೆಯನ್ನು ಮತ್ತೆ ಮರುಜೀವ ನೀಡಬೇಕು ಅನ್ನೋ ಉದ್ದೇಶದಿಂದ
ಸ್ಥಳೀಯರು ಇಲ್ಲಿ ಸುತ್ತಮುತ್ತಲಿರುವಂಥ ವಿದ್ಯಾರ್ಥಿಗಳನ್ನ ಕರೆತಂದು ಸುಮಾರು 9 ವಿದ್ಯಾರ್ಥಿಗಳಿಗೆ ಈಗಾಗಲೇ ಇಲ್ಲಿ ಕ್ಲಾಸಸ್ಗಳು ಕೂಡ ನಡೀತಾ ಇದೆ. ಬಂದ್ ಆದ ಶಾಲೆಗೆ ಮರುಜೀವನ ಕೂಡ ನೀಡಲಾಗಿದೆ. ಈಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಈ ಸ್ಥಳೀಯರು ಮಾಡ್ತಿರುವಂಥದ್ದು, ಈ ಶಾಲೆಯನ್ನು ಉಳಿಸಿ. ಈಗಾಗಲೇ ಕಟ್ಟಡ ಸಂಪೂರ್ಣವಾಗಿ ಶಿಥಿಲವಾಗಿದೆ, ಮೇಲ್ಭಾಗದಲ್ಲಿರುವಂಥ ಹಂಚುಗಳಲ್ಲಿ ಸೋರ್ತಾ ಇದೆ, ಮತ್ತು ಟಾರ್ಪಲ್ಗಳನ್ನ ಹಾಕಿದ್ದೀವಿ. ಆದರೆ ಈ ಶಾಲೆಯನ್ನು ಒಂದು ಅಭಿವೃದ್ಧಿಪಡಿಸಿ, ಏನು ಪುನೀತ್ ರಾಜ್ಕುಮಾರ್ ಅವರೇ ನಟನೆ ಮಾಡಿರುವಂಥ ಶಾಲೆ ಇದೆ ಅದನ್ನು ಉಳಿಸ್ಬೇಕು, ಇದನ್ನು ಬಂದಂಥವರಿಗೆ ನೋಡಲಿಕ್ಕೆ ಕೂಡ ಅವಕಾಶ ಆಗಬೇಕು ಅನ್ನುವಂಥದ್ದು. ಅಂದರೆ ಇದು ಪ್ರಮುಖವಾಗಿ ಇದು ದತ್ತಪೀಠಕ್ಕೆ ಹೋಗುವಂಥ ರಸ್ತೆಯಲ್ಲಿದೆ, ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವಂಥದ್ದು. ಅತಿ ಎತ್ತರದಲ್ಲಿರುವಂಥ ಈ ಶಾಲೆಯನ್ನು ಉಳಿಸ್ಬೇಕು ಅನ್ನೋದು ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಪುನೀತ್ ಅವರ ಶಾಲೆ ಅಂತ ಒಂದು ಅಭಿಮಾನ, ಅಂದರೆ ಸಿನಿಮಾ ಟೈಮಲ್ಲಿತ್ತು ಅಂತೇಳಿ. ಎರಡನೇದೇನಪ್ಪ ಅಂತಂದರೆ ಉಳಿದ ಸರ್ಕಾರಿ ಶಾಲೆಗಳ ಅವಸ್ಥೆ ಏನು ಅಂತೇಳಿ. 40 45 50 ಸಾವಿರ ಶಾಲೆಗಳಿದೆ ನೋಡಿ. ನಿಮಗೊಂದು ಹೊಸ ಒಳ್ಳೆ ಸುದ್ದಿ ಕೊಡ್ತೀನಿ. ಮಧು ಬಂಗಾರಪ್ಪ ಅವ್ರು ಫೋನ್ ಮಾಡಿದರು, ಅವರು ಕೂಡ ಎಷ್ಟು ಖುಷಿಯಾಗಿದ್ದರು ಅಂತಂದರೆ, ನಾನಿದ್ರು ಪಾಲಿಟಿಕ್ಸ್ ಮಾತಾಡ್ತಾ ಇಲ್ಲ, ದಯವಿಟ್ಟು ನನಗೆ ಈ ಅರ್ಧ ಗಂಟೆಯಲ್ಲಿ ಪಾಲಿಟಿಕ್ಸ್ ವಿಚಾರಣೆ ಇಲ್ಲ ನಮಗೆ. ನಮ್ಮ ಸಮಾಜದ ಒಳಿತಿಗಾಗಿ ಯಾವನು ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡ್ತಾರೆ ನೋಡಿ ಸರ್. ಸರ್ಕಾರಿ ಶಾಲೆಗಳನ್ನು ಅಭ್ಯುದಯ ಮಾಡುವಂಥ ಒಂದು ಪ್ಲ್ಯಾನ್ ಹಾಕ್ಕೊಂಡು ಬರ್ತಾ ಇದ್ದೀವಿ ನಾವು. ಸರ್ಕಾರಿ ಶಾಲೆಗಳನ್ನು ಹೆಂಗೆ ಅಭ್ಯುದಯ ಮಾಡಬೇಕು ಅಂತೇಳಿ. ಮಧು ಬಂಗಾರಪ್ಪ ಅವರಂತೂ ಅದ್ರ ಒಂಥರ ಹೆಂಗೆ ರೆಡಿಯಾಗಿದ್ದಾರೆ ಅಂತಂದರೆ, ಕರ್ಕೊಂಬರ್ತೀನಿ ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಹೆಂಗೆ ದುಡ್ಡು ಕಲೆಕ್ಟ್ ಮಾಡೋದು, ಹೆಂಗೆ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಳೋದು, ಯಾವೆಲ್ಲ ರೀತಿಯಲ್ಲಿ ಮಾಡೋದು, ಸ್ಪಾನ್ಸರ್ ಹೆಂಗಿರುತ್ತೆ, ತುಂಬ ಅದ್ಭುತ ಸರ್, ತುಂಬ ಅದ್ಭುತವಾಗಿದೆ. ನನಗಿವತ್ತು ಅದನ್ನು ರೆಡಿ ಮಾಡ್ತಾ ಇದ್ದೀನಿ, ನಾನು ಬರ್ತೀನಿ, ನಿಮ್ಮ ಹತ್ರ ಮಾತಾಡ್ತೀನಿ. ನಾವೆಲ್ಲ ಸೇರಿ ಇಡೀ ಭಾರತ ದೇಶಕ್ಕೆ ನಾವು ಹೇಳಬೇಕು ನೋಡಿ ಹೆಂಗೆ ಕಟ್ಕೊಂಡಿದ್ದೀವಿ ನಮ್ಮ ಕನ್ನಡ ಶಾಲೆಗಳನ್ನು ಅಂತೇಳಿ. ಆ ಟೈಮ್ ಬಂದೇ ಬರುತ್ತೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.